ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಈಗ ಯಾರ್ಯಾರು ಅಗ್ರಿಕಲ್ಚರ್ ACDಯಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಿರಲ್ಲ ಅವರಿಗೆ ಹೆಲ್ಪ್ ಆಗುವಂಥ ವಿಡಿಯೋ ಇದು. ಏನಪ್ಪ ಅಂದರೆ, ನಿಮಗೆ ಏನು ಡಾಕ್ಯುಮೆಂಟ್ಸ್ ಏನು ಬೇಕು ಅನ್ನೋದನ್ನ ನಾವು ಇಲ್ಲಿ ತಿಳಿಸ್ತೇವೆ. ಮತ್ತು ಎಕ್ಸಾಮ್ ಯಾವ ರೀತಿ ಇರುತ್ತೆ. ಎಗ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಿಮಗೆ ಪ್ರತಿ ಅಪ್ಡೇಟ್ಸ್ಗಳ ಬೇಗ ಕೊಡ್ತೀವಿ. ಮತ್ತು ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಅಲ್ಲಿ ಫೋನ್ ಮಾಡಿ ಕೂಡ ಲಾಸ್ಟ್ ಟೈಮ್ ಸಾಲ್ವ್ ಮಾಡಿದ್ದೀವಿ. ಮತ್ತು ನಿಮಗೆ PDF ಕೂಡ ಅವೈಲೇಬಲ್ ಇದೆ, ಫ್ರೀಯಾಗಿ PDF ಅವೈಲೇಬಲ್ ಇದ್ದಾವೆ. ಅಪ್ಲೋಡ್ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀವಿ. ಆ್ಯಡ್ ಆದ ತಕ್ಷಣ ಅಪ್ಲೋಡ್ ಮಾಡ್ತೀವಿ. ಎಕ್ಸಾಮ್ ನಿಯರೆಸ್ಟ್ ಇದ್ದಲ್ಲಿ ಎಕ್ಸಾಮ್ ಅಪ್ಲೋಡಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಅಷ್ಟರೊಳಗೆ ನಾವೆಲ್ಲ ರೆಡಿ ಮಾಡಿದ್ದೀವಿ, ಅಪ್ಲೋಡ್ ಮಾಡ್ತೀವಿ. ನಮ್ಮ ಒಂದು PDF ನಿಮಗೆ ಬೇಕಾದಂಥ ಯಾವ್ಯಾವ ಇಂಪಾರ್ಟೆಂಟ್, ಯಾವ ನಿಮಗೆ ಮೇನು ಕನ್ಫ್ಯೂಸ್ ಆಗೋದು ಎಲ್ಲವೂ ಕೂಡ ಒಂದು ವಿಡಿಯೋ ಮಾಡ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಫ್ರೆಂಡ್ಸ್. ಆದರೆ ಇವಾಗ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೋದಾದರೆ, ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ಆನ್ಲೈನ್ ವೆರಿಫಿಕೇಷನಿಗೆ ಬೇಕಾಗಿರೋದು, ನೀವು ಆಲ್ರೆಡಿ ಎಕ್ಸಾಮ್ ಬರೆದಿರ್ತೀರಿ, CET ಎಕ್ಸಾಮು, ಅದ್ರದ್ದು ಆಲ್ ಟಿಕೆಟ್ ಬೇಕಾಗುತ್ತೆ. ಮತ್ತು ನಿಮಗೆ ಕೃಷಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಕೃಷಿ ಆದಾಯ ಪ್ರಮಾಣ ಪತ್ರ ಅಂತ ಕೊಡ್ತಾರೆ. ಕಂದಾಯ ಕೃಷಿಕರಿಗೆ ಒಂದು ಪ್ರಮಾಣ ಕೊಡ್ತಾರೆ. ಅದರಲ್ಲಿ RD ನಂಬರ್ ಕಂಪಲ್ಸರಿ ಬೇಕಾಗಿರುತ್ತೆ. ಮತ್ತು QR ಕೋಡ್ ಕೂಡ ಇರಬೇಕು. ಹಳೇದು ಇರೋಂಗಿಲ್ಲ, ಹೊಸದೇ ಮಾಡಿಸಿ. ಹಳೇದಿದ್ರೂ ಅದರಲ್ಲಿ RD ನಂಬರ್ ಮೇನ್ ಇರಲೇಬೇಕು. ಆಯಿತು. ಮತ್ತು ನೆಕ್ಸ್ಟ್ ಏನಪ್ಪ, ಇಲ್ಲಿ ನಿಮ್ಮದು ಯಾವುದಪ್ಪ ಕುಟುಂಬ, ವಂಶವೃಕ್ಷಗಳು ಬೇಕಾಗುತ್ತೆ. ಕಡ್ಡಾಯವಾಗಿ ವಂಶವೃಕ್ಷನೇ ಬೇಕಾಗಿರುತ್ತೆ ನಿಮ್ಮದು. ಆಮೇಲೆ ಆದಾಯ ಪ್ರಮಾಣ ಪತ್ರ ನಿಮ್ಮದು, ಇದು ಯಾರಿಗಪ್ಪ ಅಂದರೆ ಆದಾಯ ಪ್ರಮಾಣ ಪತ್ರ ನಿಮ್ಮದೇ ಇದು ಏನದು RD ನಂಬರ್ ಇರೋಂತಹ ಒಂದು ಆದಾಯ ಪ್ರಮಾಣ ಪತ್ರ. ಮತ್ತು ಅಫಿಡೇವಿಟ್ ಇದು ಸ್ಟ್ಯಾಂಪ್ ಪೇಪರಲ್ಲಿ ಮಾಡೋವಂಥದ್ದು. ಸ್ಟ್ಯಾಂಪ್ ಪೇಪರ್ ಈಗ 6ನೇದು ಇತ್ತು ನೋಡ್ರಿ, 6ನೇದು ಹೇಳ್ತೀನಿ ನೋಡಿ. ಫಸ್ಟ್ ಇದು ಅಫಿಡೇವಿಟ್ 1 ಅಂದರೆ ಕೇವಲ ಕೃಷಿಯಿಂದ ಆದಾಯ ಪಡೆದವರಿಗೆ ಮಾತ್ರ. ಅಫಿಡೇವಿಟ್ 2 ಅಂದರೆ ಈಗ ಅವ್ರ ತಂದೆ ಅಥವಾ ತಾಯಿ ಈಗ ಗೌರ್ಮೆಂಟ್ ಅಂಡರ್ ಅಥವಾ ಯೂನಿವರ್ಸಿಟಿ ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ಅಫಿಡೇವಿಟ್ 2 ಅಂತ ತೆಗೆಸ್ತಾರೆ. ಆಮೇಲೆ ವಿದ್ಯಾರ್ಥಿ ದೃಢೀಕರಣ ಪತ್ರ, ಈಗ ಅವ್ರ ತಂದೆ ತಾಯಿ ನೌಕರರು ಅಂತ ಒಂದು ಪ್ರಮಾಣ ಪತ್ರ ಮಾಡ್ತಾರೆ. ವೇತನ ದೃಢೀಕರಣ ಪತ್ರ, ಸ್ಯಾಲ್ರಿ ಸ್ಲಿಪ್ ಅಂತ ಹೇಳ್ತಾರೆ. ಇದು ಖಾಸಗಿ ಅಥವಾ ಸ್ವಂತ, ಇದು ಅವರಿಗೆಲ್ಲ ಅನ್ವಯ ಆಗುತ್ತದೆ. ಈಗ ನೋಡ್ಬೋದು, ಈಗ ನಿಮ್ಮ ಮನೆಯಲ್ಲಿ ಏನು ಗೊತ್ತಾ, ನೀವು ಗೌರ್ಮೆಂಟ್ ಜಾಬ್ ಇರೋವಂಥ ಸ್ಟೂಡೆಂಟ್ಸ್ ಆಗಿದ್ದರೆ ಏನು ಗೊತ್ತಾ, ನಿಮ್ಮದು ಹೊರಗಡೆ ಇನ್ಕಮ್ಮು ಗೌರ್ಮೆಂಟ್ ಜಾಬ್ಗಿಂತ ಜಾಸ್ತಿ ಇರಬೇಕು, ಸರಿನಾ? ಈ ಥರ ಇದ್ದರೆ ಮಾತ್ರ ನಿಮ್ಗೆ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಇಲ್ಲಿ ಇದು ನಿಮಗೆ ಸೆಲೆಕ್ಷನ್ ಲಿಸ್ಟಲ್ಲಿ ತೊಂದರೆ ಆಗುತ್ತೆ. ನೀವೇನಾದರೂ ಈಗ ಅಪ್ಲೋಡ್ ಮಾಡುವಾಗ ಡಾಕ್ಯುಮೆಂಟ್ಸ್ ನಿಮ್ಮದು ಏನಾದರೂ ಸಣ್ಣ ತಪ್ಪಿದ್ರೂ ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, 1ನೇ ತಾರೀಕಿಂದ 15ನೇ ತಾರೀಕಿನ ತನಕ ಬಿಡ್ತಾರೆ. ಅಷ್ಟರೊಳಗೆ ನೀವು ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಈಗ ಯಾರು ಎಲಿಜಿಬಲ್ ಲಿಸ್ಟ್ ಇದ್ದ ಅವ್ರನ್ನ 17ನೇ ತಾರೀಕಿಗೆ ಬಿಡ್ತಾರೆ. ಈಗ ನೀವು ಯಾವ ವಿಶ್ವವಿದ್ಯಾಲಯದಲ್ಲಿ ಆಗ್ತಾರೆ ಅಲ್ಲಿಂದ ನಾವು ನಿಮಗೆಲ್ಲ ಡೌನ್ಲೋಡ್ ಮಾಡೋದು, ಪ್ರತಿ ಅಪ್ಡೇಟ್ ಕೂಡ ಈ ಕೃಷಿ ಕೋಟ 6ರಿಂದ 19ನೇ ತಾರೀಕಿಗೆ ನಾನ್ ಎಲಿಜಿಬಲ್ ಲಿಸ್ಟನ್ನು ಬಿಡ್ತಾರೆ. ನಾನ್ ಎಲಿಜಿಬಲ್ ಅಂತ ಲಿಸ್ಟ್ 19ನೇ ತಾರೀಕು ಬಿಡ್ತಾರೆ. 17ನೇ ತಾರೀಕಿನ ತನಕ 15 ಈಗ 2 ದಿನ ಅವರು ವೆರಿಫಿಕೇಷನ್ ಮಾಡ್ತಾರೆ, ದಾಖಲಾತಿನ ಪರೀಕ್ಷೆ ಮಾಡ್ತಾರೆ. ಅದು ಯಾರಪ್ಪ ಅಂದರೆ ವಿಶ್ವವಿದ್ಯಾಲಯದ ಯೂನಿವರ್ಸಿಟಿ ಪ್ರೊಸೆಸ್ ಇದು. ಆಮೇಲೆ ಕೃಷಿ ಕೋಟದಲ್ಲಿ ಇಲ್ಲ ವಿದ್ಯಾರ್ಥಿಗಳು 9ನೇ, ಈಗ ಅರ್ಹತೆ ಇಲ್ಲದ ವಿದ್ಯಾರ್ಥಿಗಳು ಕಾಲೇಜು ಯಾವ ಯೂನಿವರ್ಸಿಟಿ ಅಂಡರ್ ಹಾಕಿರ್ತಾರೋ ಆ ಯೂನಿವರ್ಸಿಟಿಗೆ ಹೋಗಿ ಅಪ್ಲೈ ಮಾಡಬೇಕಾಗಿರುತ್ತದೆ. ಮತ್ತು ನೆಕ್ಸ್ಟ್ ಇಲ್ಲಿ ಬಂದರೆ ಅವ್ರಿಗೆ ಕಾಲಾವಕಾಶ ಕೊಡ್ತಾರೆ. 21, 22, 23 ತನಕ ಬಿಡ್ತಾರೆ. 24ಕ್ಕೆ ಯಾರು ಕೊಟ್ಟಿರ್ತಾರೋ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇತ್ತು ಅಂದರೆ ಅವ್ರನ್ನ ಕರೆಕ್ಟ್ ಮಾಡಿ ಮತ್ತೆ ಬಿಡ್ತಾರೆ. ಈ ಥರ ಒಂದು ಪ್ರೊಸೆಸ್ ಇದು. ಆಮೇಲೆ ಆಲ್ ಟಿಕೆಟ್ನ 26, 29 ಎಕ್ಸಾಮಿಗೆ ಬೇಕಾದಂಥ ಎಲ್ಲ ರೀತಿಯ PDF ಕೊಡು ಆಗಿರ್ಬೋದು, ನಿಮಗೆ ಎಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತ ಪ್ರತಿ ಅಪ್ಡೇಟ್ಸ್ಗಳನ್ನ ಕೂಡ ನಾವು ಕೊಡ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. KCET ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ವಾಚಿಂಗ್.